ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ನಾವು ವಂದನೆಯನ್ನು ಮಾಡ್ತಾ, ನಾವು ಈಗಾಗಲೇ ನಾವು ಸಪತ್ನಿಗರಾದಂತಹ ಅಗಸ್ತ್ಯ ಋಷಿಗಳು, ಕಶ್ಯಪ ಋಷಿಗಳು, ಗೌತಮರು, ವಸಿಷ್ಠರು, ಭಾರದ್ವಾಜರು, ಅತ್ರಿಗಳು, ಚ್ಯವನರು, ಮುದ್ಗಲ ಋಷಿಗಳು, ವಿಶ್ವಾಮಿತ್ರರು, ವೇದವ್ಯಾಸರು, ದುರ್ವಾಸ ಮಹರ್ಷಿಗಳು, ಪರಾಶರರು, ವಾಲ್ಮೀಕಿಗಳು, ಪುಲಸ್ತ್ಯರು, ಅಣಿಮಾಂಡವ್ಯರು, ದಧೀಚಿ ಮಹರ್ಷಿಗಳು, ಅಸಿತ ದೇವಲರು, ಕಣ್ವ ಮಹರ್ಷಿಗಳು, ಯಾಜ್ಞವಲ್ಕರು, ಕಹೋಡ ಮಹರ್ಷಿಗಳು, ಜಮದಗ್ನಿ ಋಷಿಗಳು, ಶಾಂತಿ ಮಹರ್ಷಿಗಳು, ಕವೇರ ಋಷಿಗಳು ಅಂತ ಹೇಳಿ 23 ಮಹರ್ಷಿಗಳ ಬಗ್ಗೆ ನಾವು ಯಥಾಯೋಗ್ಯವಾಗಿ ತಿಳಿತಾ ಬರ್ತಾ ಇದ್ದೀವಿ. ಈಗ ಇವತ್ತಿನ ದಿನ ನಾವು ಲೋಮಶ ಮಹರ್ಷಿಗಳ ಬಗ್ಗೆ ಯಥಾಯೋಗ್ಯವಾಗಿ ಯಥಾಮತಿಯಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಲೋಮಶರು ವೇದ ಕಾಲದ ಮಹರ್ಷಿಗಳಾಗಿದ್ದಾರೆ. ಎಲ್ಲರೂ ಆ ವೇದ ದ್ರಷ್ಟಾರರು ಆ ರೀತಿಯಾಗಿಯೇ ತಿಳ್ಕೊಂಡು ಬಂದ್ವಿ. ಆದರೆ ಇವತ್ತು ಕರ್ಮದ ಬಗ್ಗೆ, ತೀರ್ಥಯಾತ್ರೆಗಳ ಬಗ್ಗೆ ಅದು ಒಂದು ಭಗವಂತ ನಾವು ದೇಹ ಶುದ್ಧಿ ಆಗಬೇಕಾದ್ರೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ತೀರ್ಥಯಾತ್ರಾ ಕ್ರಮವನ್ನು ಆ ಒಂದು ವಿಶದವಾಗಿ ನಮಗೆ ತಿಳಿಸ್ಕೊಟ್ಟು, ಕೇವಲ ಗ್ರಂಥದಲ್ಲಿ ತಿಳಿಸ್ಕೊಟ್ಟವರಲ್ಲರಿ ಲೋಮಶ ಮಹರ್ಷಿಗಳು. ಅವರು ಸಾಕ್ಷಾತ್ತಾಗಿ ಜೊತೆಯಲ್ಲಿ ಇದ್ದು ತೀರ್ಥಯಾತ್ರೆಯನ್ನು ಪಾಂಡವರಿಗೆ ಮಾಡಿಸಿದಂತಹ ಮಹರ್ಷಿಗಳಾಗಿದ್ದಾರೆ. ಮಹಾಭಾರತದಲ್ಲಿ ಇವರ ವರ್ಣನೆ ತುಂಬ ಕಡೆ ಬರುತ್ತೆ. ಹಾಗಾಗಿ ಲೋಮಶರು ನಾರದರಂತೆ ತ್ರಿಲೋಕ ಸಂಚಾರಿಗಳು. ಅವರನ್ನು ಲೋಮಶ ಮಹರ್ಷಿಗಳ ಚಿಂತನೆ, ಅವ್ರ ಹೆಸರು ಬಾಯಿಗೆ ಬರಲ್ಲಂತೆ. ಅವರು ಇಲ್ಲೆಲ್ಲೋ ಓಡಾಡ್ತಿರ್ತಾರೆ. ಆ ಓಡಾಡುವಿಕೆ ಇದ್ದರೆ ಮಾತ್ರ ಅವರ ಹೆಸರು ನಮ್ಮ ಬಾಯಲ್ಲಿ ಬರುತ್ತೆ. ಅದರಿಂದ ಇವರು ತೀರ್ಥಯಾತ್ರೆ ಮಾಡುತ್ತಾ ಶಿಷ್ಯರಿಗೆ ಜ್ಞಾನೋಪದೇಶವನ್ನು ಮಾಡುವಂತಹ ಮಹಾನ್ ಗುರುಗಳಾಗಿದ್ದಾರೆ. ಎಲ್ಲರೂ ಗುರುಕುಲದಲ್ಲಿ ನಿಲ್ಲಿಸಿ 12 ವರ್ಷಗಳ ಕಾಲ ಒಂದು ಜ್ಞಾನವನ್ನು ಕೊಟ್ಟರೆ, ಲೋಮಶ ಮಹರ್ಷಿಗಳು ಶಿಷ್ಯರಿಗೆ ತೀರ್ಥಯಾತ್ರೆ ಮಾಡ್ತಾ ಜ್ಞಾನವನ್ನು, ಆ ಒಂದು ವಿದ್ಯಾದಾನವನ್ನು ಮಾಡ್ತಕ್ಕಂಥ ಮಹರ್ಷಿಗಳಾಗಿದ್ದಾರೆ. ಅವರು ನೋಡಿ, ನಾವು ಅಷ್ಟೇ, ನಮ್ಮ ಮನಸ್ಸು ಚಂಚಲ, ಓಡಾಡ್ತಾನೇ ಇರುತ್ತೆ. ನಾವು ದೇಹದಿಂದ ಒಂದು ಕಡೆ ಇರ್ಬೋದು ರೀ, ಆದರೆ ಮನಸ್ಸು 100 ಕಡೆ ಓಡಾಡ್ತಿರುತ್ತೆ. ಆಗ ನಾವು ಲೋಮಶ ಮಹರ್ಷಿಗಳ ಜೊತೆ ನಾವು ತೀರ್ಥಯಾತ್ರೆ ಮಾಡಬೇಕು ಅಂದರೆ ಲೋಮಶ ಮಹರ್ಷಿಗಳನ್ನು ಸ್ಮರಣೆ ಮಾಡಬೇಕು. ಮುಂದೆ ಅವರ ಚರಿತ್ರೆಯನ್ನು ಕೇಳೋಣ. ಒಮ್ಮೆ ಲೋಮಶ ಮಹರ್ಷಿಗಳು ಆ ಒಂದು ಇಂದ್ರದೇವರ ಆಸ್ಥಾನಕ್ಕೆ, ಇಂದ್ರ ಸಭೆಗೆ ಹೋಗ್ತಾರೆ. ಆಗ ಆ ಮಹರ್ಷಿಗಳಿಗೆ ಉತ್ತಮವಾದಂಥ ಆಸನವನ್ನು ಕೊಟ್ಟು ಇಂದ್ರದೇವರು ಗೌರವಿಸಿ, ಯಥಾವಿಧಿಯಾಗಿ ಗೌರವ ಕೊಟ್ಟು ಆ ಅರ್ಜುನನ ಒಂದು ಇದರಿಂದ ಆ ಅರ್ಜುನ ಆ ಇಂದ್ರದೇವರ ಒಂದು ಆಸನದಲ್ಲಿ ಕುಳಿತಿರೋದನ್ನ ಲೋಮಶ ಮಹರ್ಷಿಗಳು ನೋಡ್ತಾರೆ. ಆಗ ಅವರು ಯೋಚನೆ ಮಾಡ್ತಾರೆ, ಎಲ್ಲ ದೇವತೆಗಳಿಗೂ ದುರ್ಲಭ ಇಂದ್ರದೇವರ ಒಂದು ಸಿಂಹಾಸನ, ಅಂತಹ ಅಲಭ್ಯವಾದಂಥ ಆ ದಿವ್ಯಾಸನದ ಮೇಲೆ ಒಬ್ಬ ಸಾಮಾನ್ಯ ಕ್ಷತ್ರಿಯ ಅಲ್ಲ ಅರ್ಜುನ. ಆದರೆ ಇಂದ್ರದೇವರ ತಾನೇ ತನ್ನ ಮಗನಾಗೆ ಬಂದಿರತಕ್ಕಂಥವನು ಇಂದ್ರದೇವ, ಆದರೆ ಜಗತ್ತಿಗೆ ಪ್ರಚುರ ಪಡಿಸಬೇಕಾಗಿದೆ. ಆಗ ಲೋಮಶ ಮಹರ್ಷಿಗಳು ಹೇಳ್ತಾರೆ, ಇಂಥ ಸಿಂಹಾಸನದ ಅರ್ಧ ಭಾಗದಲ್ಲಿ ಅರ್ಜುನ ಕುಳಿತಿದ್ದಾನಲ್ಲ ಅಂದಾಗ ಕಠಿಣ ತಪಸ್ಸಿನಿಂದ ಅನೇಕ ದಿವ್ಯ ಲೋಕಗಳನ್ನು ಸಂಪಾದನೆ ಮಾಡಬಹುದು. ಆದರೆ ಇಂದ್ರನ ಅರ್ಧಾಸನವನ್ನು ಪಡೆಯುವಂಥ ವಿಧಾನ ಯಾರಿಗೂ ತಿಳಿದಿಲ್ಲ ಅಂತ ಅವರು ಸಭೆಯಲ್ಲಿ ಹೇಳ್ತಾರೆ. ಆಗ ಇಂದ್ರದೇವರು ಹೇಳ್ತಾರೆ, ಸ್ವಾಮಿ, ಅರ್ಜುನ ನನ್ನ ಪುತ್ರ, ದುರ್ವಾಸರ ಮಂತ್ರದ ಪ್ರಭಾವದಿಂದ ನಾನೇ ಅರ್ಜುನನಾಗಿ ಬಂದಿದ್ದೇನೆ. ಅದರಿಂದ ತಂದೆಯ ಆಸನದಲ್ಲಿ ಕುಳಿತುಕೊಳ್ಳುವಂಥ ಹಕ್ಕು ಮಗನಿಗೆ ಸಹಜವಾಗಿ ಬಂದಿರತ್ತೆ ಅಂತ ಹೇಳಿ, ಪುರಾತನ ಮಹರ್ಷಿಗಳಾದಂತಹ ನರನಾರಾಯಣರೇ ದೇವ ಕಾರ್ಯಕ್ಕಾಗಿ ಅರ್ಜುನ ಕೃಷ್ಣರಾಗಿ ಜನಿಸಿದ್ದಾರೆ ಅನ್ನೋದನ್ನು ಇಂದ್ರದೇವರು ಹೇಳಿದ್ದಾರೆ. ಲೋಮಶ ಮಹರ್ಷಿಗಳಿಗೆ ಇಂದ್ರದೇವರು ಅರ್ಜುನ ಮತ್ತು ಕೃಷ್ಣನ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅಂದರೆ ಇಂದ್ರದೇವರಿಂದಲೇ ಆ ಒಂದು ಅರ್ಜುನನ ಬಗ್ಗೆ ತಿಳಿದಂತಹ ಮಹಾತ್ಮರು ಲೋಮಶ ಮಹರ್ಷಿಗಳಾಗಿದ್ದಾರೆ. ನಮಗೆ ಒಂದು ದೊಡ್ಡ ಭಗವಂತನ ಹರಿವಾಯು ಗುರುಗಳ ಜ್ಞಾನ ನಮಗೆ ಅತ್ಯಂತ ಎತ್ತರ ಮಟ್ಟದ ಸಾಧಕರಿಂದ ಏನಾದರೂ ನಮಗೆ ಆ ಒಂದು ಉಪದೇಶವಾಯಿತು ಅಂದರೆ ನಮಗೆ ಅದು ಸಿದ್ಧಿಗೆ ಬರುತ್ತೆ ಅಂತ. ಇಂಥ ಸಿದ್ಧಿ ಪಡೆದಂಥವರು ಇಂದ್ರದೇವರ ಕಡೆಯಿಂದ ಜ್ಞಾನವನ್ನು ಪಡೆದಕ್ಕಂಥವ್ರು ಲೋಮಶ ಮಹರ್ಷಿಗಳು. ಅವ್ರು ಹೇಳ್ತಾರೆ,
ಅರ್ಜುನ ಒಂದು ಇದಕ್ಕಾಗಿ ಬಂದಿದ್ದಾನೆ, ಅವನು ರಾಕ್ಷಸರ ಸಂಹಾರ ಮಾಡುವುದಕ್ಕಾಗಿ ಸ್ವರ್ಗಕ್ಕೆ ಬಂದಿದ್ದಾನೆ. ಆ ಕಾರ್ಯಕ್ಕೆ ಮುಗೀತು ಅಂದಾಗ ನಾನು ಭೂಲೋಕಕ್ಕೆ ಕಳಿಸ್ಕೊಡ್ತೀನಿ, ನೀವು ಅದನ್ನು ಪಾಂಡವರಿಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ಆ ಒಂದು ಪಾಂಡವರು ಕಾಮ್ಯಕ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಅರ್ಜುನನ ಬಗ್ಗೆ ತಿಳಿಯದೆ ಚಿಂತಿತರಾಗಿದ್ದಾರೆ. ಸ್ವಾಮಿ, ನೀವು ಅದನ್ನು ಅವನ ಯೋಗಕ್ಷೇಮವನ್ನು ಹೇಳಿ, ಆಗ ಕಾಮ್ಯಕ ವನಕ್ಕೆ ನೀವು ಹೋಗಿ ಅಂತ ಇಂದ್ರದೇವರು ಪ್ರಾರ್ಥನೆ ಮಾಡ್ತಾರೆ ಲೋಮಶ ಮಹರ್ಷಿಗಳಿಗೆ. ಅರ್ಜುನನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ, ನಾನು ಬರುವವರೆಗೆ ಯುಧಿಷ್ಠಿರ ನನ್ನ ಅಣ್ಣ ಮತ್ತು ನನ್ನ ಅನುಜರನು ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿಕೊಂಡು ಬರುವಂತೆ ನೀವು ನಮಗೆ ಅನುಗ್ರಹಿಸಿರಿ ಅಂತ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ ಲೋಮಶ. ಅದು ಅಲ್ಲದೆ ನೀವೇ ಮುಂದೆ ನಿಂತು ತೀರ್ಥಯಾತ್ರೆಯನ್ನು ಮಾಡಿಸಿರಿ, ಇದರಿಂದ ಅವರ ಹೃದಯದ ತಾಪ ಕಡಿಮೆಯಾಗತ್ತೆ. ನೋಡಿ, ಅರ್ಜುನ ಇಂದ್ರ ನಮ್ಮ ಮನಸ್ಸಿಗೆ ಅಭಿಮಾನಿ ದೇವತಾ ಅರ್ಜುನ, ಇಂದ್ರದೇವರು ಹೇಳಿದ ಮಾತು, ನಮ್ಮ ಹೃದಯದ ತಾಪ ಕಡಿಮೆ ಆಗಬೇಕಾದ್ರೆ ನಾವು ತೀರ್ಥಯಾತ್ರೆಯನ್ನ ಮಾಡಬೇಕು. ಕೇವಲ ಕಾಯಶುದ್ಧಿ ಅಲ್ಲ, ಕಾಯಕ, ವಾಚನಿಕ, ಮಾನಸಿಕ 3 ರೀತಿಯ ಶುದ್ಧತೆಯನ್ನ ನಾವು ತೀರ್ಥಯಾತ್ರೆ ಅಂದರೆ ನಮಗಿಷ್ಟ ಬಂದಂಗೆ ಹೋಗೋದಲ್ಲ ರೀ. ನಾವು ಜ್ಞಾನಿಗಳೊಂದಿಗೆ, ಪುರೋಹಿತರೊಂದಿಗೆ ನಾವು ಆಯಾ ಜಾಗದಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ತಿಳಿದು ಆ ಒಂದು ತೀರ್ಥಯಾತ್ರಾ ಕ್ರಮವನ್ನು ಲೋಮಶ ಮಹರ್ಷಿಗಳು ಮುಂದೆ ತಿಳಿಸ್ಕೊಡ್ತಾರೆ. ಅದರಿಂದ ಹೃದಯದ ತಾಪ ಕಡಿಮೆ ಆಗತ್ತೆ ಅಂತ ಇಂದ್ರದೇವರೇ ಹೇಳಿಬಿಟ್ಟಿದ್ದಾರೆ. ಹೀಗೆ ಲೋಮಶರು ಏನು ಮಾಡಿದ್ರು, ಅರ್ಜುನನಿಗೆ ಹೇಳಿ ಆಯಿತು ಅಂತ ಹೇಳಿ ಬರ್ತಾರೆ. ಎಲ್ಲಿಗೆ? ಆ ಒಂದು ಕಾಮ್ಯಕ ವನದಲ್ಲಿ ಪಾಂಡವರು ಇರ್ತಾರಲ್ಲ, ಅಲ್ಲಿ ಬಂದು ಅದೇ ಸಮಯಕ್ಕೆ ಧೌಮ್ಯರು, ಪುರೋಹಿತರು ಇರ್ತಾರೆ. ಆ ಧೌಮ್ಯರೊಡನೆ ತೀರ್ಥಯಾತ್ರೆಯ ಬಗ್ಗೆ ಯುಧಿಷ್ಠಿರಾದಿಗಳು ಸಮಾಲೋಚನೆ ಮಾಡ್ತಿರ್ತಾರೆ. ಆಗ ಲೋಮಶರನ್ನ ಧರ್ಮರಾಜ ವಿದ್ಯುಕ್ತವಾಗಿ ನಾವು ಇನ್ನೂ ತೀರ್ಥಯಾತ್ರೆ ಬಗ್ಗೆ ಮಾತಾಡ್ತಿದ್ದೀವಿ, ಈಗಲೇ ಲೋಮಶ ಮಹರ್ಷಿಗಳು ಬಂದಿದ್ದಾರೆ ಅಂತ ತಿಳಿದು ನಮಗೆ ಇದು ಒಂದು ಶುಭ ಶಕುನ ಅಂತ ತಿಳಿದು ಇಂದ್ರದೇವರನ್ನ ಹೇಗೆ ಎಲ್ಲ ದೇವಾನುದೇವತೆಗಳು ಸುತ್ತುವರಿದು ಕುಳಿತುಕೋತಾರೋ ಹಾಗೆ ಆ ಲೋಮಶ ಮಹರ್ಷಿಗಳ ಮುಂದೆ ಎಲ್ಲರೂ ಪಾಂಡವರೆಲ್ಲ ಸುತ್ತು ಕೂತ್ಕೊಂಡು ವಿನಯದಿಂದ ಕೇಳ್ತಾರೆ, ಸ್ವಾಮಿ, ಎಲ್ಲಿಂದ ಬರೋಣವಾಯಿತು, ನಮಗೆ ಆ ಒಂದು ಭಗವಂತನ ಬಗ್ಗೆ ತಿಳುವಳಿಕೆ ಕೊಡಿ. ಜ್ಞಾನಿಗಳು ಬಂದಾಗ ನೀವು ಹೇಗಿದ್ದೀರಾ, ನಾವು ಹೇಗಿದ್ದೀವಿ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಇದೇ ರೀತಿ ಮಾತುಕತೆ. ಆದರೆ ಆ ಒಂದು ಪಾಂಡವರು ಕೇಳ್ತಾರೆ, ಲೋಮಶರು ಬಂದ ತಕ್ಷಣ, ಸ್ವಾಮಿ, ಹರಿವಾಯು ಗುರುಗಳ ಮಹಿಮೆಯನ್ನು ತಿಳಿಸಿಕೊಡಿ, ಲೋಕ ಸಂಚಾರಿಗಳು ನೀವು, ನಾರದರಂತೆ ತ್ರಿಲೋಕ ಸಂಚಾರಿಗಳು ನೀವು, ನಮಗೆ ತಿಳಿಸಿಕೊಡಿ. ಆಗ ಆ ಒಂದು ಅರ್ಜುನನ ಬಗ್ಗೆಯೂ ಎಲ್ಲ ಹೇಳ್ತಾರೆ. ಪ್ರಿಯವಾದ ಎಲ್ಲ ವಾರ್ತೆ ಬರ್ತಾನೆ ಅರ್ಜುನ, ಎಲ್ಲವನ್ನು ಅರ್ಜುನ ಏನೇನು ಪಡೆದಿದ್ದಾನೆ ಅಂತ ಲೋಮಶ ಮಹರ್ಷಿಗಳು ಹೇಳ್ತಾರೆ. ಮುಂದೆ ಮಹಾಸಂಗ್ರಾಮ ನಡೆಯೋದಿದೆ, ಅದಕ್ಕೆ ಎಲ್ಲ ಪಾಶುಪತಾಸ್ತ್ರ, ವರುಣನಿಂದ ಪಾಶ, ಕುಬೇರನಿಂದ ಶಕ್ತಿಯಾಯುಧ, ಹೀಗೆ ಎಲ್ಲ ದಿಕ್ಪಾಲಕರಿಂದ ಎಲ್ಲ ರೀತಿಯ ಆಯುಧಗಳನ್ನು ಅರ್ಜುನ ಪಡೆದಿದ್ದಾನೆ. ಅವನಿಗೆ ಒಂದು ದೇವ ಕಾರ್ಯ ಇದೆ, ಹಾಗಾಗಿ ಅದು ಮುಗಿಸಿ ಕೂಡಲೇ ಹಿಂತಿರುಗಿ ಬರ್ತಾನೆ ಅಂತ ಹೇಳಿ ಎಲ್ಲ ಸ್ವಾಮಿ. ಆಗ ಅವರು ಪಾಂಡವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ, ನೀವು 2 ಬಾರಿ ಭೂ ಪ್ರದಕ್ಷಿಣೆ ಮಾಡತಕ್ಕಂಥವ್ರು, 2 ಬಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದವರು ಲೋಮಶ ಮಹರ್ಷಿಗಳು. ಕೇವಲ ಪ್ರದಕ್ಷಿಣೆ ಅಷ್ಟೇ ಅಲ್ಲ ರೀ, ತಮ್ಮ ಶಿಷ್ಯರಿಂದೊಡಗೂಡಿ ಮಾಡಿದವರು. ಬರೀ ಶಿಷ್ಯರಿಂದೊಡಗೂಡಿ ಅಲ್ಲ, ಅವರಿಗೆ ಶಿಷ್ಯರಿಗೆ ಜ್ಞಾನೋಪದೇಶ 12 ವರ್ಷಗಳ ಕಾಲ ಏನು ಗುರುಗಳು ಶಾಸ್ತ್ರೋಕ್ತವಾಗಿ ಅವರಿಗೆ ಕೊಡ್ತಾರೋ ಆ ರೀತಿಯ ಜ್ಞಾನವನ್ನು, ಪ್ರಾಯೋಗಿಕವಾದಂತಹ ಜ್ಞಾನ, ಕೇವಲ ಇರುವೆ ಕಚ್ಚಿತು ಅನ್ನೋದು ಒಂದು ಥಿಯರಿಟಿಕಲ್ ನಾಲೆಡ್ಜು, ಆದರೆ ಇರುವೆ ಕಚ್ಚಿಸಿಕೊಂಡಾಗ ನಮಗೇನು ಆ ಒಂದು ಅನುಭವ ಆಗತ್ತಲ್ಲ, ಅದು ಪ್ರಾಕ್ಟಿಕಲ್ ನಾಲೆಡ್ಜು. ಹಾಗೆ ಕೇವಲ ಆ ಒಂದು ಜ್ಞಾನ ಹೇಳಿದ್ದು ಬರೆದಿದ್ದು ಅಷ್ಟೇ ಅಲ್ಲ ರೀ, ಅದು ಪ್ರಾಯೋಗಿಕವಾದಂತಹ ಜ್ಞಾನ ಕೊಟ್ಟಂಥವರು ಲೋಮಶ ಮಹರ್ಷಿಗಳು. ಅದರಿಂದ ನೀವು 2 ಬಾರಿ ಈಗಾಗಲೇ ಪ್ರದಕ್ಷಿಣೆ ಮಾಡಿದ್ದೀರಾ, ನಿಮಗೆ ಆ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿ ಇದೆ ಸ್ವಾಮಿ. ನಾವೆಲ್ಲರೂ ಆ ಇಂದ್ರದೇವರ ಆಜ್ಞೆಯಿಂದ ನೀವು ಬಂದಿದ್ದೀರಾ ಅಂದರೆ ನಾವೆಲ್ಲ ಅದೃಷ್ಟಶಾಲಿಗಳೇ. ನೀವೇ ನಮಗೆ ನಿಶ್ಚಿತವಾದ ಒಂದು ಮುಹೂರ್ತವನ್ನು ಕೊಟ್ಟು ನೀವು ನಮಗೆ ತೀರ್ಥಯಾತ್ರೆಯನ್ನು ಮಾಡಿಸಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಗ ಲೋಮಶರು ಹೇಳ್ತಾರೆ, ತೀರ್ಥಯಾತ್ರೆಗೆ ಯಾರು ಹೊರಡಬೇಕು, ಯಾರ್ಯಾರು ಬರಬೇಕು ಅನ್ನೋದನ್ನು ಲೋಮಶರು ಹೇಳ್ತಾರೆ. ಮಿತವಾದಂತಹ ಪರಿವಾರದೊಂದಿಗೆ ತೀರ್ಥಯಾತ್ರೆ ಮಾಡಬೇಕು. ಒಂದು 100 ಜನರನ್ನು ಕಟ್ಟಿಕೊಂಡು ನೀನು ತೀರ್ಥಯಾತ್ರೆ ಮಾಡಿದರೆ ಅವರಿಗೆ ಫಲ ಬರುತ್ತೆ, ಆದರೆ ನಿನಗೆ
ಆ ಒಂದು ತಲೆಯಲ್ಲಿ ಬಹಳ ಗೊಂದಲ, ಅವರಿಗೆ ಇದು ಮಾಡು ಇವರಿಗೆ ಅದು ಮಾಡು, ಅದರಲ್ಲೇ ನಿನ್ನ ಸಮಯ ಕಳೆದು ಹೋಗುತ್ತೆ. ಮಿತವಾದ ಪರಿವಾರ ಇರಬೇಕು. ಜೊತೆಗೆ ಹಸಿವು, ಬಾಯಾರಿಕೆ, ಮಾರ್ಗದ ಆಯಾಸ, ಚಳಿ, ಬಿಸಿಲು ಎಲ್ಲವನ್ನ ಸಹಿಸುವಂತಹ ಶಕ್ತಿ ಹೊಂದಿದ್ದರೆ ನೀವು ತೀರ್ಥಯಾತ್ರೆಗೆ ಬನ್ನಿ. ಲೋಮಶರು ಇಷ್ಟೆಲ್ಲ ಹಾಕ್ತಾರೆ, ನೀವು ಈ ತೀರ್ಥಯಾತ್ರೆಗೆ ಬರ್ಬೇಕಾದ್ರೆ ಇಷ್ಟೆಲ್ಲ ನಿಮಗೆ ಗುಣಗಳು ಇರಬೇಕು. ಮಾರ್ಗದಲ್ಲಿ ರುಚಿಯಾದ ಆಹಾರ ಪಾನೀಯ ಯಾವುದು ಸಿಗೋದಿಲ್ಲ, ಏನು ಸಿಗತ್ತೆ ಕಂದ ಮೂಲಗಳನ್ನು ಸಿಕ್ಕಿದ್ದನ್ನು ತಿಂದು ನಾವು ತೀರ್ಥಯಾತ್ರೆಯನ್ನು ಮಾಡುವಂತಹ ಶಕ್ತಿ ಇರೋರು ನನ್ನ ಜೊತೆಗೆ ಬನ್ನಿ. ದಾರಿಯಲ್ಲಿ ಅವರು ಇಂದ್ರದೇವರು ಹೇಳಿರ್ತಾರೆ, ಪಾಂಡವರಿಗೆ ದಾರಿಯಲ್ಲಿ ಅಧರ್ಮ ಆದಿಂದ ಉಂಟಾಗಬಹುದಾದಂತಹ ಹಾನಿ, ಅಂದರೆ ಅಧರ್ಮಿಷ್ಠರು ಇರ್ತಾರಲ್ಲ ರಾಕ್ಷಸರು, ಅಲ್ಲಿರೋರು ಅತ್ಯಂತವಾದಂತಹ ಹಾನಿ ಮಾಡ್ತಾರೆ. ಸ್ವಾಮಿ, ನೀವು ನಿಮ್ಮ ತಪ ಪ್ರಭಾವದಿಂದ ನನ್ನ ಅನುಜರನ್ನು ರಕ್ಷಣೆ ಮಾಡಿ ಅಂತ ಲೋಮಶ ಮಹರ್ಷಿಗಳನ್ನು ಸ್ಮರಣೆ ಮಾಡಿದರೆ ತೀರ್ಥಯಾತ್ರಾ ಕಾಲದಲ್ಲಿ ನಮಗೆ ಉಂಟಾಗುವಂತಹ ವಿಘ್ನಗಳನ್ನು ಪರಿಹಾರ ಮಾಡೋದಕ್ಕಾಗಿ ಸ್ವತಃ ಅವರು ನಮ್ಮ ಜೊತೆಗೆ ಬರ್ತಾರೆ ಎನ್ನುವ ಒಂದು ಪ್ರತೀತಿ ಇದೆ. ಹೀಗೆ ಅವರು ಯುಧಿಷ್ಠಿರನನ್ನ ಒಂದು ಶುಭ ಮುಹೂರ್ತದಲ್ಲಿ ಎಲ್ಲ ಋಷಿ ಮುನಿಗಳೊಂದಿಗೆ ಕೂಡಿದಂತಹ ಯುಧಿಷ್ಠಿರನನ್ನ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅದರಲ್ಲಿ ಅವರು ಹೇಗೆ ಏನೇನು ಉಪದೇಶ ಮಾಡಿದರು ಅಂತ ಸ್ವಲ್ಪ ನೋಡೋಣ. ಇದೆಲ್ಲ ಮಹಾಭಾರತದಲ್ಲಿ ಬರುತ್ತೆ ರೀ. ಗಯಾ ನೈಮಿಷಾರಣ್ಯದಲ್ಲಿ ಇರ್ತಕ್ಕಂಥ ಗೋಮತಿ ತೀರ್ಥ, ಬಹುದಾ ನದಿ, ಪ್ರಯಾಗ, ಮಹಾನದಿ, ಗಯಾ ಮುಂತಾದ ಎಲ್ಲ ಕ್ಷೇತ್ರಗಳನ್ನು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ತೀರ್ಥಯಾತ್ರೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೋ ಆ ರೀತಿಯಾಗಿ ಲೋಮಶ ಮಹರ್ಷಿಗಳು ಪಾಂಡವರೊಂದಿಗೆ ಮಾಡಿದ್ದಾರೆ. ಅದು ನೋಡಿ, ವಾಯುದೇವರು ಜೀವೋತ್ತಮರು ಭೀಮಸೇನ ದೇವರೊಂದಿಗೆ ಮಾಡಿದ್ದಾರೆ. ಭೀಮಸೇನ ದೇವರು ಅವರನ್ನು ಅನುಸರಿಸಿದ್ದಾರೆ ಅಂದರೆ ಲೋಮಶ ಮಹರ್ಷಿಗಳನ್ನು ನಾವು ಪ್ರಾರ್ಥನೆ ಮಾಡಿದರೆ ಭೀಮಸೇನ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಹೀಗೆ ಲೋಮಶರು ಮುಂದೆ ಬರ್ತಾ ಬರ್ತಾ ಅಗಸ್ತ್ಯರು ವಾಸ ಮಾಡ್ತಿರ್ತಕ್ಕಂಥ ದುರ್ಜಯ ಅನ್ನುವಂತಹ ಸ್ಥಳಕ್ಕೆ ಬರ್ತಾರೆ. ಗಯೆಯಲ್ಲಿ ಗಯಾರಾಜನ ಏನು ಯಜ್ಞದ ಮಹಿಮೆ ಎಲ್ಲ ಮಾಡಿದ್ರು ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ತ್ರಿಲೋಕ ಜ್ಞಾನಿಗಳಾಗಿದ್ದಂತಹ ಅವರಿಗೆ ತಿಳಿಯದಂತಹ ವಿಷಯವೇ ಇರಲಿಲ್ಲ. ಅವರು ದಧೀಚಿ, ಸಗರ, ಕಪಿಲ, ಭಗೀರಥನಿಂದ ಗಂಗಾವತರಣ, ಋಷ್ಯಶೃಂಗ, ಪರಶುರಾಮ, ಚ್ಯವನ ಋಷಿಗಳು, ಮಾಂಧಾತರಾಜ, ಶಿಬಿ, ಅಷ್ಟಾವಕ್ರ ಹೀಗೆ ಅನೇಕ ಮಹರ್ಷಿಗಳ ಮಹಾಪುರುಷರ ಒಂದು ಅವರ ಜೀವನ ಚರಿತ್ರೆಗಳನ್ನು ತೀರ್ಥಯಾತ್ರಾ ಕಾಲದಲ್ಲಿ ಹೇಳ್ತಾರೆ. ಯಾಕೆ ಹೇಳಬೇಕು ರೀ ಅಂಥವರನ್ನೆಲ್ಲ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ ಅವರು ಅತ್ಯಂತ ಶ್ರಮಪಟ್ಟು, ಸಾಧಕರು ಶ್ರಮಪಟ್ಟು ಸಾಧನೆ ಮಾಡಬೇಕು. ಅಂದರೆ ನಮ್ಮ ಒಂದು ಸುಲಲಿತವಾಗಿ ನಡೆಯುವಂಥದ್ದು ತೀರ್ಥಯಾತ್ರೆ ಅಲ್ಲ. ನಾವು ಅಗಮ್ಯವಾದಂತಹ ಸ್ಥಳದಲ್ಲಿ ಹೋಗಬೇಕಾದ್ರೆ ನಮಗೆ ಆ ಒಂದು ಒಳಗೆ ವಿಶೇಷವಾದಂತಹ ಒಂದು ಶಕ್ತಿ ಇರಬೇಕು. ಆ ಶಕ್ತಿ ಯಾರು ಕೊಡ್ತಾರೆ ಅಂದರೆ ಆ ಚಿಂತನೆ ನಮಗೆ ಕೊಡುತ್ತೆ ಅಂತ ಲೋಮಶ ಮಹರ್ಷಿಗಳು ಹೇಳ್ತಾರೆ. ಹೀಗೆ ಪಾಂಡವರಿಗೆ ದಾರಿ ಸವುದದೇ ಗೊತ್ತಾಗಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಏನು ವಿಧಿವಿಧಾನಗಳನ್ನು ಮಾಡಬೇಕು ಅದೆಲ್ಲವನ್ನ ತಿಳಿಸಿ ಯಾತ್ರೆಯ ಸಂಪೂರ್ಣ ಫಲವನ್ನು ಅವರಿಗೆ ಕೊಡಿಸಿ ಮುಂದಿನ ಯಾತ್ರೆಗೆ ಕರ್ಕೊಂಡು ಹೋಗ್ತಿದ್ರು. ಹೀಗೆ ಪಾಂಡವರಿಗೆ ತೀರ್ಥಯಾತ್ರೆ ಮಾಡಿಸುವುದರ ಜೊತೆಗೆ ಆ ಭಾರತದಲ್ಲಿರ್ತಕ್ಕಂಥ ಅನೇಕ ತೀರ್ಥಕ್ಷೇತ್ರಗಳ ಪರಿಚಯ ಮತ್ತು ಮಹಾತ್ಮೆಯನ್ನು ಮುಂದಿನ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಹಿಂದೆ ಅದರ ಪರಿಚಯ ಮಾಡಿಕೊಡ್ತಿದ್ರು. ಇಂತಹ ಕ್ಷೇತ್ರಕ್ಕೆ ನಾವು ಹೋಗ್ತಿದ್ದೀವಿ ಅಂದಾಗ ನಮಗೆ ಮನಸ್ಸಿನಲ್ಲಿ ಒಂದು ಭಕ್ತಿ ಭಾವ ಬರುತ್ತೆ. ಹೌದಾ, ಇಂತಹ ಕ್ಷೇತ್ರನ ಇಷ್ಟು ಜನಕ್ಕೆ ಸಿದ್ಧಿ ಪಡೆದಿದೆ ಅಂದಮೇಲೆ ನಾವು ಇಂತಹ ಕ್ಷೇತ್ರ ಕಾಲಿಡ್ತಿದ್ದೀವಿ ಅಂದಾಗ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದಂತೆ ಆ ಭಾವನೆ ಬರುತ್ತಲ್ಲ, ಅಂತಹ ಮಹರ್ಷಿಗಳು ಲೋಮಶರು. ಹೀಗೆ ಇಂತಹ ಒಂದು ಸ್ಕಾಂದ ಪುರಾಣದಲ್ಲೂ ಲೋಮಶರ ಒಂದು ಪ್ರಸಂಗ ಬರುತ್ತೆ. ಈಗ ಇಂದ್ರದೇವರಿಗೆ ಅಹಂಕಾರ ಬಂತಂತೆ. ನನ್ನ ಬಲ ಪರಾಕ್ರಮ ಸ್ಥಾನ ಇದರ ಬಗ್ಗೆ ಸಮಾನರು ಇಲ್ಲ ಅಂದಾಗ ಒಂದು ದಿನ ಲೋಮಶರು ಇಂದ್ರದೇವರ ಹತ್ರ ಬರ್ತಾರೆ. ಅವರ ಮೈ ತುಂಬ ರೋಮಗಳಿದ್ದನ್ನು ಕಂಡು ಆ ಇಂದ್ರನಿಗೆ ನಗು ಬಂತಂತೆ. ಆಗ ಆದರೆ ಎದೆಯಲ್ಲಿ ಒಂದು ಕಾಸಿನಗಲದಷ್ಟು ಆ ಒಂದು ಕಾಸಿನಗಲ ಅಂದರೆ ಒಂದು ಅಂಗೈಯಲ್ಲಿ ಕುಂಕುಮ ಹಚ್ಕೋತೀವಿ ನೋಡಿ, ಒಂದು ಕಾಸು, ಆ ಕಾಸಿನಗಲದಷ್ಟು ಕೂದಲಿ ಇರಲಿಲ್ಲ ಅವರಿಗೆ, ಲೋಮಶರಿಗೆ. ಆಗ ಅದನ್ನು ಕೇಳಿ ಆಶ್ಚರ್ಯಗೊಂಡ ಇಂದ್ರದೇವರು ಕೇಳ್ತಾರೆ, ಏನು ಸ್ವಾಮಿ ಇಲ್ಲಿ ಮಾತ್ರ ಒಂದು ಕಾಸಿನಗಲದಷ್ಟು ನಿಮಗೆ ಕೂದಲಿಲ್ಲ, ಬೇರೆ ಕಡೆ ಎಲ್ಲ ಇದೆ ಅಂದಾಗ ಆಗ ಅವ್ರು ಹೇಳ್ತಾರೆ, ಒಬ್ಬೊಬ್ಬ ಇಂದ್ರನ ಅವಧಿ ಮುಗಿದಾಗ ನಮ್ಮ ಎದೆಯ ಒಂದೊಂದು ಕೂದಲು ಉದುರ್ತಾ ಇದೆಯಪ್ಪ, ಇದು ಈಗ ಇದರಿಂದ ನೀನು ತಿಳ್ಕೊ ಎಷ್ಟು ಇಂದ್ರರು ಈಗಾಗಲೇ ಆಗಿ ಹೋಗಿದ್ದಾರೆ ಅಂತ. ಆಗ ಇಂದ್ರದೇವರಿಗೆ ಒಂದು ತಮಗೆ ಬಂದಿದ್ದಂತಹ ಒಂದು ಏನು ಅಹಂಕಾರ ಬಂತು ಒಂದು ಕ್ಷಣದಲ್ಲಿ ಇಳಿದು ಹೋಯಿತು. ಅಂದರೆ ಇದು ನಮಗೆ ಶಾಶ್ವತವಾದ ಪದವಿ ಅಲ್ಲ, ನಮಗೆ ದೇವರು ಕೊಟ್ಟಿದ್ದಾನೆ ನಿಜ, ಯಾವುದೇ ಆದರೂ ಇದು ಶಾಶ್ವತ, ಇದು ನನ್ನ ಕೊನೆಯವರೆಗೂ ನನ್ನ ಮೋಕ್ಷದಲ್ಲಿ ಇದ್ದಂತೆ ಇದೆ ಅಂತ ತಿಳಿಯೋದು ತಪ್ಪು. ನಮಗೆಲ್ಲ
24 ಗಂಟೆ ಕಲಿಯ ಆವೇಶ ಇರುತ್ತೆ, ಅವ್ರಿಗೆ ಕ್ಷಣ ಮಾತ್ರದಲ್ಲಿ ಬಂದು ಹೀಗೆ ಹೊಟ್ಟೋಗುತ್ತೆ. ಹೀಗೆ ಲೋಮಶರು ತಮ್ಮ ಎದೆ ಒಂದು ಕೂದಲನ್ನು ತೋರಿಸಿ ಹೇಳ್ತಾರಂತೆ, ನೋಡು ಈ ಕೂದಲು ಅಲಗಾಡ್ತಿದೆ, ಇದೇ ನೀನು, ಇಲ್ಲಿವರೆಗೂ ಇದು ಯಾವತ್ತು ಬಿದ್ದೋಗುತ್ತೋ ಅವತ್ತು ನಿನ್ನ ಅಧಿಕಾರ ಹೋಗುತ್ತೆ ಎಂದಾಗ, ಇನ್ನೊಬ್ಬ ಇಂದ್ರ ನಿನ್ನ ಪದವಿಗೆ ಬರ್ತಾನೆ ಎಂದಾಗ ಅಹಂಕಾರದ ಅರಿವಾಗಿ ಪಶ್ಚಾತ್ತಾಪ ಆಯಿತು ಅಂತ ಹೇಳಿ ದೇವಾನುದೇವತೆಗಳು ಅವರಿಗೆ ರಾಜನಾದ ಇಂದ್ರದೇವರು ಲೋಮಶರಲ್ಲಿ, ಸ್ವಾಮಿ ನೀವು ನಮಗೆ ಜ್ಞಾನಪ್ರದರು, ಋಷಿಗಳು ಅಂತ ಹೇಳಿ, ಅಂದರೆ ಋಷಿಗಳಿಗಿನ್ನ ಇಂದ್ರದೇವರು ದೊಡ್ಡವರೇ ನಿಜ, ಆದರೆ ಋಷಿಯ ಜ್ಞಾನವನ್ನು ಈಗ ಮಕ್ಕಳು ಏನಾದರೂ ಹೇಳಿದರೆ ತಂದೆ ತಾಯಿಗಳು ಹೇಗೆ ತೆಗೆದುಕೊಳ್ಳುತ್ತಾರೆ, ಹೌದಲ್ವಾ? ನನ್ನ ಮಗ ನನಗಿನ್ನ ಬುದ್ಧಿವಂತ ಅಂತ ಹೇಳಿ. ಇದು ಮನುಷ್ಯರ ಎಕ್ಸಾಂಪಲ್ಲು, ಆದರೆ ಇಂದ್ರದೇವರು ತುಂಬ ದೊಡ್ಡ ಸ್ಥಾನಮಾನದಲ್ಲಿದೆ. ಆದರೆ ಒಂದು ಸಲಿ ಅಹಂಕಾರ ಬಂದಾಗ ಆ ಋಷಿಗಳು ಬಂದು ಅಹಂಕಾರವನ್ನು ಪರಿಹಾರ ಮಾಡ್ತಾರೆ. ನಮಗೆ ಅಹಂಕಾರ, ಇಂದ್ರದೇವರಿಗೆ ಅಹಂಕಾರ ಬಂದಾಗ ಪರಿಹಾರ ಮಾಡಿದವರು ಲೋಮಶ ಮಹರ್ಷಿಗಳು. ನಮಗೆ ಅಹಂಕಾರ ಬಂದರೆ ನಾವು ಲೋಮಶ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಿದಾಗ ಅಹಂಕಾರ ಬರದಂತೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಮಹಾ ಜವಾಬ್ದಾರಿ. ಎಲ್ಲದಕ್ಕೂ ಹೆಚ್ಚಾಗಿ ಈಗ ನಾವು ಹೇಳ್ತೀವಲ್ವಾ, ಮೊಬೈಲ್ ಗುರುಕುಲ, ಮೊಬೈಲ್ ಸ್ಕೂಲ್ ಅಂತೆಲ್ಲ ಕೇಳ್ತಾ ಇದ್ದೀವಿ. ಅದು ವೇದ ಕಾಲದಲ್ಲೇ ಇತ್ತು. ಮೊಬೈಲ್ ಅಂದರೆ ಆ ಒಂದು ಸಂಚಾರ ಮಾಡುತ್ತಲೇ ವಿದ್ಯೋಪದೇಶ ಮಾಡ್ತಕ್ಕಂಥ ವೇದ ಕಾಲದ ಮಹರ್ಷಿಗಳು ಲೋಮಶ ಮಹರ್ಷಿಗಳು. ಇಂಥ ಲೋಮಶ ಮಹರ್ಷಿಗಳ ಒಂದು ಚರಿತ್ರೆ ನಮಗೆ ತೀರ್ಥಯಾತ್ರೆಯನ್ನು ಮಾಡಿದಂಥ ಜಗನ್ನಾಥದಾಸರು ತೀರ್ಥಯಾತ್ರೆ ಮಾಡಿ 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 ಎಲ್ಲರಲ್ಲಿ ಅವತ್ತಿನ ಕಾಲದ ಆ ಸಜ್ಜನರಲ್ಲಿ ಏನೇನು ಅವರಿಗೆ ಸಂದೇಹಗಳಿತ್ತು ಆ ಎಲ್ಲ ಸಂದೇಹಗಳನ್ನು ಬರೆದುಕೊಂಡು ಬಂದು ತಾವು ಹರಿಕಥಾಮೃತ ಸಾರದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ರು. ಅಂಥ ತೀರ್ಥಯಾತ್ರೆ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆ ಇದೆ. ನಮಗೆ ನಾನು ನನ್ನದು ಹೋಗಬೇಕು ಅಂದಾಗ ತೀರ್ಥಯಾತ್ರೆ ಮಾಡಬೇಕು. ಯಾಕೆ ಅಂದರೆ ನಾನು ನನ್ನ ಮನೆಯಲ್ಲೇ ಇದ್ರೆ ನಮ್ಗೆ ಕಂಫರ್ಟಬಲ್, ನನಗಿದೇ ಸೀಟಲ್ಲಿ ಕೂತ್ಕೋಬೇಕು, ನಾನು ಹೀಗೆ ಇರಬೇಕು, ಇಂಥದೇ ಅನ್ನ ಆಗಬೇಕು, ಇಂಥ ಟೈಮ್ಗೆ ನಾನು ಊಟ ಮಾಡಬೇಕು, ಹೀಗೆ ನಮ್ಮ ಜೀವನದ ಒಂದು ಕ್ರಮ ಇರುತ್ತೆ. ಯಾತ್ರೆಗೆ ಹೋದಾಗ ನಮಗೆ ಆ ಒಂದು ಎಲ್ಲವೂ ಚದರಿ ಹೋಗುತ್ತೆ. ನಮ್ಮ ಸ್ಥಾನವು ಇವತ್ತು ಇಲ್ಲಿರ್ತೀವಿ, ನಾಳೆ ಎಲ್ಲಿರ್ತೀವೋ ಗೊತ್ತಿಲ್ಲ. ಇವತ್ತು ನಮಗೆ ಇಲ್ಲಿ ನೀರು ಸಿಕ್ಕಿದೆ, ನೀರು ಕುಡಿದು ಬಿಡೋಣಪ್ಪ, ಇವತ್ತು ಆಹಾರ ಸಿಕ್ಕಿದೆ ತಿಂದು ಬಿಡೋಣ, ಮುಂದೆ ಏನು ಸಿಗುತ್ತೋ ಗೊತ್ತಿಲ್ಲ. ಈ ರೀತಿಯಾದಂತಹ ತೀರ್ಥಯಾತ್ರೆ ಜೊತೆಗೆ ಲೋಮಶರು ಆ ಒಂದು ಏನು ಜ್ಞಾನವನ್ನು ಕೊಟ್ಟರೋ ಆ ಋಷಿ ಮುನಿಗಳು, ಆ ಎಲ್ಲ ಋಷಿಮುನಿಗಳಿಂದ ಕೂಡಿದ ಪಾಂಡವರಿಗೆ, ಹಾಗೆ ನಮಗೂ ಅಂಥ ತೀರ್ಥಯಾತ್ರೆ ಗುರುಗಳೊಂದಿಗೆ ನಾವು ತೀರ್ಥಯಾತ್ರೆ ಅಂತ ಇದೆ. ತೀರ್ಥ ಅಂದರೆ ಕ್ಷೇತ್ರ ಯಾತ್ರೆ ಬೇರೆ, ತೀರ್ಥಯಾತ್ರೆ ಬೇರೆ. ಮೊದಲು ಕ್ಷೇತ್ರ ಯಾತ್ರೆ ಅಂದರೆ, ಕ್ಷೇತ್ರ ಅಂದ್ರೇನು? ಕ್ಷೇತ್ರಜ್ಞ ಯೋಗ ಅಂತ ಗೀತಾದಲ್ಲಿ ಕೃಷ್ಣನೇ ಹೇಳ್ತಾನೆ. ಕ್ಷೇತ್ರ ಅನ್ನೋದು ದೇಹ ಅನ್ನೋದಕ್ಕೆ ಕ್ಷೇತ್ರ ಅಂತ ಹೇಳಿದ್ದಾನೆ. ಒಳಗಡೆ ಅಂದರೆ ಬ್ರಹ್ಮಾಂಡದ ಯಾತ್ರೆ, ಪಿಂಡಾಂಡದ ಯಾತ್ರೆ. ಈ ಪಿಂಡಾಂಡದ ಯಾತ್ರೆಯನ್ನು ನಮಗೆ ತೋರಿಸಿಕೊಟ್ಟು ಮಾಡಿಸಿದವರು ಜಗನ್ನಾಥದಾಸರು. ಹರಿಕಥಾಮೃತ ಸಾರದ ಮೂಲಕ ಒಳಗಡೆ ನಮ್ಮ ದೇಹದಲ್ಲಿ ತಾರತಮ್ಯಾನುಸಾರವಾಗಿ ಹೇಗಿದ್ದಾನೆ ಜೀವ ಹೇಳ್ತಾರೆ. ಇದರಲ್ಲಿ ಜಗನ್ನಾಥದಾಸರು ನಮಗೆ ಹರಿಕಥಾಂಸಾರದಲ್ಲಿ ಹೇಳ್ತಾರೆ ನೋಡಿ, ಜೀವ ಅಂದರೆ ಯಾರು, ಹೇಗಿದ್ದಾನೆ ಅವನು, ಎಲ್ಲಿದ್ದಾನೆ, ನಮ್ಮ ಇಡೀ ದೇಹದಲ್ಲಿ ಜೀವನ ಸ್ಥಾನಮಾನ ಏನು ಅಂತ ಹೇಳ್ತಾರೆ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲಿಪ್ಪ ಪವನನ ಪಾದ ಮೂಲದಲ್ಲಿ ಪೊದ್ದಿಕೊಂಡಿಹ ಜೀವ ಅಂತ ಹೇಳ್ತಾರೆ. ಇಂಥ ಅಣು ಪ್ರಮಾಣಕ್ಕೂ ಕಡಿಮೆ ಇರ್ತಕ್ಕಂಥ ಜೀವ ಇಂಥ ದೊಡ್ಡ ದೇಹವನ್ನು ಹೊತ್ಕೊಂಡು ಓಡಾಡ್ತಿದ್ದಾನೆ ಅಂದರೆ ಅದು ಅವನ ಕೈಯಲ್ಲಿ ಸಾಧ್ಯವೇ ಇಲ್ಲ. ಭಗವಂತ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟು, ಮುಖ್ಯ ಪ್ರಾಣನನ್ನು ಇಟ್ಟು, ಲಕ್ಷ್ಮೀದೇವಿಯನ್ನು ಇಟ್ಟು ಎಲ್ಲ ವ್ಯಾಪಾರವನ್ನು ಮಾಡ್ತಿದ್ದಾನೆ ಅಂತ ತಿಳಿಸ್ಕೊಟ್ಟವರು, ಪಿಂಡಾಂಡ ಯಾತ್ರೆಯನ್ನು ಮಾಡಿಸ್ತಾ ಇರೋರು ಜಗನ್ನಾಥದಾಸರು. ಇವತ್ತು ಬ್ರಹ್ಮಾಂಡ ಯಾತ್ರೆಯನ್ನು ಮಾಡಿಸಿ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಯಾತ್ರೆಯನ್ನು ಏಕಕಾಲಕ್ಕೆ ಮಾಡಿಸಿದವರು ಲೋಮಶ ಮಹರ್ಷಿಗಳು. ಹಾಗಾಗಿ ಇವತ್ತು ಅತ್ಯಂತ ಸೂಕ್ತವಾದಂತಹ ಮಹರ್ಷಿಗಳ ಚಿಂತನೆ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಲೋಮಶ ಮಹರ್ಷಿಗಳ ಚಿಂತನೆಯಿಂದ ನಾವು ಜಗನ್ನಾಥದಾಸರ ಆರಾಧನೆ ಸುಲಲಿತವಾಗಿ ನಾವು ಕ್ಷೇತ್ರ ಯಾತ್ರೆ ದೇಹದಲ್ಲಿ, ಬ್ರಹ್ಮಾಂಡ ಯಾತ್ರೆ ಹಾಗೂ ಪಿಂಡಾಂಡ ಯಾತ್ರೆ ಒಳಗಡೆ ನಮ್ಮ ದೇಹದಲ್ಲಿ ಯಾವ ಯಾವ ರೂಪದಿಂದ ಭಗವಂತ ನಮಗೆ ಯಾವ್ಯಾವುದೇ ರೀತಿ ಅಂತ ಈಗ ನಾವು ತಿಳಿದ್ವಿ. ಒಂದು ಪಶ್ಚಿಮ ದಳಕ್ಕೆ ಬಂದರೆ ವರುಣನಲ್ಲಿ ವಿನೋದ ಹಾಸ್ಯವು, ಇಲ್ಲಿ ಸುರಪನಾಲಯ ಕೈದಿದೊಡೆ ಮನವೆರಗುವುದು ಸತ್ಪುಣ್ಯ, ನಮ್ಮ ಮನಸ್ಸು ಪುಣ್ಯ ಮಾರ್ಗದಲ್ಲಿ ಹೋಗ್ತಿದೆ ಅಂದರೆ ಆ ಒಳಗಡೆ ಭಗವಂತ ಬಂದಿದ್ದಾನೆ. ಇದನ್ನು ತಿಳಿಸ್ಕೊಟ್ಟವ್ರು ಯಾರು? ಜ್ಞಾನಿಗಳು, ಜಗನ್ನಾಥದಾಸರು. ಇಲ್ಲಾಂದರೆ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಸಹಜವಾಗಿ ಬರುವಂಥ ಭಾವನೆಗಳಲ್ಲಿ ಜಗನ್ನಾಥದಾಸರು ನಮ್ಮ ಕೈ ಹಿಡಿದು ಕೋಪ ಬಂದಾಗ ನಮಗೆ ಬರುತ್ತೆ ಮನಸ್ಸಿಗೆ. ಕೋಪ ಅನ್ನೋದ್ರಲ್ಲಿ ಗ್ಯಾಪೇ ಇಲ್ಲ ರೀ. ಒಳಗಡೆ ಆ ಕೋಪ, ಒಂದು ನಿಮಿಷ ತಾಳು ಕೋಪ, ನಾನು ಒಂದು ನಿಮಿಷ ಬಿಟ್ಟು ನಿನ್ನನ್ನು
ತಗೋತೀನಿ ಅನ್ನೋ ಹಂಗಿಲ್ಲ. ಹೆಂಗೆ ಬರುತ್ತೆ ಅಂದರೆ ಆವೇಶದಿಂದ ಬಂದುಬಿಡುತ್ತೆ, ಏನು ಮಾಡ್ತಿದ್ದೀವಿ ಅನ್ನೋ ಎಚ್ಚರಿಕೆ ಇರೋದಿಲ್ಲ ಕೋಪ ಬಂದಾಗ. ಹಾಗೆ ಕೋಪ ಬಂದಾಗ ನಮಗೆ ಯಮದೇವರ ಅಂತರ್ಯಾಮಿಯಾದಂತಹ ಶ್ರೀರಾಮ ಯಮದೇವರಿಂದ ಪೂಜೆಗೊಳ್ತಾ ಇದ್ದಾನೆ. ಸ್ವಾಮಿ ಈ ಕೋಪ, ಈಗ ಅವತ್ತು ಸನಕಾದಿಗಳಿಗೆ ಕೋಪ ಬಂತು, ಜೈ ವಿಜಯರಿಗೆ ಒಂದು ಶಾಪವನ್ನು ಕೊಟ್ಟರು. ಇವತ್ತಿನ ದಿನ ಅವರ ಕೋಪದ ಒಂದು ಇದನ್ನು ನಮಗೆ ವರವಾಗಿ ಪರಿಣಮಿಸ್ತು. ಅವತ್ತು ಜೈ ವಿಜಯರಿಗೆ ಕೊಡಲಿಲ್ಲ ಅಂದಿದ್ರೆ ಇವತ್ತು ನಮಗೆ ಪ್ರಹ್ಲಾದರಾಜರು ಬರ್ತಿರ್ಲಿಲ್ಲ. ಪ್ರಹ್ಲಾದರಾಜರು ಇಲ್ಲ ಅಂದರೆ ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು ಬರ್ತಿರ್ಲಿಲ್ಲ. ಹೀಗೆ ಅವರ ಒಂದು ಕೋಪ ಹೇಗೆ ಅವರು ಆ ಒಂದು ಅಪರೋಕ್ಷ ಜ್ಞಾನಿಗಳು ಅಂತ ಏನು ಸನಕಾದಿಗಳು ಹೇಳ್ತಾರೆ, ಅವರ ಕೋಪವೂ ಸಹಿತ ನಮಗೆ ಅನುಗ್ರಹವಾಗಿ ಬಂದಿದೆ ಇವತ್ತು. ಅಂದರೆ ನಮಗೂ ಹಾಗೆ ನಮ್ಮ ಕೋಪ ಯಾವುದೇ ರೀತಿಯಲ್ಲಿ ಕೋಪ ಬಂದರೂ ನಮಗೆ ಅದು ಸಾಧನೆಗೆ ಪ್ರಯೋಜಕವಾಗುವಂತೆ ಆ ಒಂದು ಮಾಡುವಂತಹ ಜ್ಞಾನ ಅನುಸಂಧಾನವನ್ನು ಕೊಟ್ಟಂತಹ ಮಹಾಜ್ಞಾನಿಗಳು ಜಗನ್ನಾಥದಾಸರು. ಲೋಮಶ ಮಹರ್ಷಿಗಳು ನಮಗೆ ವೇದ ಕಾಲದಲ್ಲೇ ಇಂಥ ಜ್ಞಾನವನ್ನು ಕೊಟ್ಟು ಶಿಷ್ಯರಿಂದ ತೀರ್ಥಯಾತ್ರೆಯನ್ನು ಮಾಡಿಸಿರ್ತಕ್ಕಂತಹ ಮಹರ್ಷಿಗಳು. ಇವರ ಚಿಂತನೆ ಲೋಮಶ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ಜಗನ್ನಾಥದಾಸ ಗುರುವಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ನಮ್ಮ ಕೈಯಿಂದಲೂ ಈ ರೀತಿಯ ತೀರ್ಥಯಾತ್ರೆ, ಕ್ಷೇತ್ರಯಾತ್ರೆ, ಬ್ರಹ್ಮಾಂಡ ಯಾತ್ರೆ, ಪಿಂಡಾಂಡ ಯಾತ್ರೆಯನ್ನು ಸುಲಲಿತವಾಗಿ ಮಾಡಿಸಿ ಸಾಧನೆಯನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.